ಕೂಗೋ ಕೋಳಿಗೆ ಖಾರ ಮಸಾಲೆ ಖಾರ ಮಸಾಲೆ. ಬನ್ನಿ ಸ್ನೇಹಿತರೆ, ಖಾರವಾಗಿ ಇವತ್ತು ಹಸಿರು ಕೋಳಿ ಸಾರು ಮಾಡೋಣ. ಏನಿದು ಹಸಿರು ಕೋಳಿ ಸಾರು ಅಂದರೆ, ಕೋಳಿ ಸಾರು ಸ್ವಲ್ಪ ಖಾರವಾಗಿ ಹಸಿರು ಕಲರ್ ಇರ್ತದೆ, ಅದಕ್ಕೆ ಹಸಿರು ಕೋಳಿ ಸಾರು. ಅದು ಬಿಟ್ಟರೆ ನಾವು ರೆಡ್ ಕಲರೂ ಮಾಡ್ತೀರಿ, ಅದನ್ನು ಯಾವತ್ತಾದ್ರು ಶೂಟ್ ಮಾಡಿ ನಿಮಗೋಸ್ಕರ ತೋರಿಸ್ತೀನಿ. ಯಾಕಂದರೆ ನೀವು ಎಲ್ಲ ಟೈಪು ಕಲರ್ ಸಾರುಗಳು ಮಾಡಿ ತಿಂದು ಖುಷಿ ಪಡೋದೇ ಮಜಾ. ಸೊ ಹಾಗಾಗಿ ಬನ್ನಿ, ಏನು ಮಾಡಬೇಕು ಅಂತ ಗೊತ್ತಾಯಿದೆ. ಕೋಳಿ ಸಾರಿಗೆ ಕೋಳಿ ತೊಗೊಂಡು ಸ್ವಲ್ಪ ಉಪ್ಪು, ಹಳದಿ, ಅರಿಶಿನ ಎಲ್ಲ ಹಾಕ್ಕೊಂಡು ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ನೆನೆಸಿ ಇಟ್ಬಿಡೋಣ ಸ್ವಲ್ಪ ಹೊತ್ತು. ಅದಾದಮೇಲೆ ನೀವು ಯಾವ್ಯಾವ ಟೈಪ್ ಕೋಳಿ ಸಾರು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಮರಿಬೇಡಿ ಕಮೆಂಟ್ ಮಾಡೋದು. ನೀವು ಯಾವ್ಯಾವ ಟೈಪ್ ಮಾಡ್ತೀರಾ ಅಂತ ಹೇಳಿದ್ರೆ ನಮ್ಗೆ ಅದೊಂದು ಪ್ರೋತ್ಸಾಹ. ನಾವು ಮಾಡ್ತಾ ಇರೋದು ನೀವು ಮಾಡ್ತಾಯಿದ್ದೀರಾ, ಇಲ್ಲ ನೀವು ಏನಾದರೂ ಬೇರೆ ಟೈಪ್ ಮಾಡ್ತಾಯಿದ್ದೀರಾ ಅಂತ. ಸೊ ಅದೆಲ್ಲ ನಮಗೆ ಗೊತ್ತಾಗಬೇಕಂದ್ರೆ ನೀವು ಕಮೆಂಟ್ ಮಾಡಲೇಬೇಕು. ನೀವು ಕಮೆಂಟ್ ಮಾಡಿಲ್ಲ ಅಂದರೆ ಹೇಗೆ ಗೊತ್ತಾಗುತ್ತೆ? ಓಕೆ, ಕೋಳಿನ ನಾವು ಇಲ್ಲಿ ಬೇಯಿಸೋಕೆ ಇಟ್ಟಿದ್ದೀರಿ. ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಅದು ಬೇಯ್ದಾದ್ಮೇಲೆ ಆ ಉಪ್ಪಲ್ಲಿ, ಆ ಅರಿಶಿಣದಲ್ಲಿ ಇರೋ ಕೋಳಿ ಪೀಸ್ಗಳು ಕೆಲವು ತಿಂದರೆ ಎಷ್ಟು ಚೆನ್ನಾಗಿರ್ತದಲ್ವ. ಓಕೆ, ಅದು ಬೇಯ್ತಾ ಇರ್ಬೇಕಾದ್ರೆ ನಾವು ಇಲ್ಲಿ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲ ತೆಗೆದು ಇಟ್ಕೊಳ್ಳೋಣ. ಮೆಣಸಿನ್ಕಾಯಿ ನೋಡಿ ಇಲ್ಲಿ ಸ್ವಲ್ಪ ನಾವು ಜಾಸ್ತಿನೇ ತೊಗೊಂಡಿದ್ದೀರಿ, ಯಾಕಂದರೆ ಅದೇ ಹೇಳಿದ್ನಲ್ಲ ಹಸಿರು ಖಾರ ಅಂತ ಅದು. ಆಮೇಲೆ ಮಸಾಲೆಗೆ ಇದು ಚಕ್ಕೆ, ಲವಂಗ, ಆಮೇಲೆ ಕರಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಇದ್ದಿದ್ದೆ ಎಲ್ಲ ನಾನ್ ವೆಜ್ಗೆ. ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇದನ್ನು ನಾವು ಸುಟ್ಕೊಳ್ಳೋಣ ಸ್ವಲ್ಪ ಹೊತ್ತು. ಅಂದರೆ ಅದ್ರದ್ದು ಇದು ಪೇಸ್ಟ್ ಮಾಡೋ ಮುಂಚೆ ಇದನ್ನು ಸುಡೋಣ. ಸೊ ಲೈಟಾಗಿ ಸುಟ್ಕೊಳ್ಳೋಣ. ಒಂದು ಚಿಕ್ಕ ಬಾಣಲಿಯಲ್ಲೋ ತವಾಲೋ ಯಾವುದಲ್ಲೋ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಯಲ್ಲಿ ಅದ್ರಲ್ಲಿ ಸುಟ್ಕೊಳ್ಳೋಣ. ಒಟ್ಲಲ್ಲಿ ಏನಂದರೆ ಗೊತ್ತಾಗಿದ್ದು, ಎಲ್ಲದಕ್ಕೂ ಎಣ್ಣೆ ಇದ್ರೇ ಮಜಾ ಅಲ್ವಾ. ಮತ್ತು ಸ್ನೇಹಿತರೆ, ನೀವು ಎಷ್ಟು ಬಾಟ್ಲು ಎಣ್ಣೆನ ಖಾಲಿ ಮಾಡ್ತೀರಾ ತಿಂಗಳಿಗೆ ಹೇಳಿ, ನಮಗೂ ಗೊತ್ತಾಗುತ್ತೆ. ನಾವೊಂದು 4-5 ಲೀಟ್ರ್ ಖಾಲಿ ಆಗ್ತದೆ ಅಡುಗೆ ಎಣ್ಣೆ, ನಾನು ಹೇಳ್ತಾ ಇರೋದು, ಬೇರೆ ಯಾವುದೂ ಅಲ್ಲ. ಸರಿ, ನೀವು ಅದನ್ನು ಕಮೆಂಟ್ ಮಾಡಬೇಕು, ಮರಿಬೇಡಿ. ಈಗ ನೋಡಿ, ಎಣ್ಣೆಯಲ್ಲಿ ಹಾಕ್ಕೊಂಡು ಆಮೇಲೆ ನಾವು ತಗೊಂಡಿರೋ ಈ ತರಕಾರಿ ಏನದೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಅದನ್ನೆಲ್ಲ ಇದು ಮಾಡ್ಕೊಳ್ತಾಯಿದ್ವಿ. ಇಲ್ಲಿ ನೋಡಿ ಕೊತ್ತಂಬರಿ ಹಾಕ್ಕೊಂಡಿಲ್ಲ, ಸರಿನಾ? ಅದನ್ನು ಹಾಕ್ಕೊಳ್ಬೇಡಿ, ಮಿಸ್ ಆಗಿಬಿಟ್ಟು ಹಾಕ್ಕೊಂಬಿಟ್ಟಿರ. ಆಮೇಲೆ ಇದನ್ನೆಲ್ಲ ಸುಟ್ಕೊಂಡಾದ್ಮೇಲೆ ನಾವು ಒಂದು ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಣ. ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋ ಮುಂಚೆ ನಾವು ಇದಕ್ಕೆ ಕೊಬ್ಬರಿ ಹಾಕ್ಕೋಬೇಕು. ಕೊಬ್ಬರಿ ತುರಿದಿರೋದು ಇಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಂಡು, ಅದ್ರ ಜೊತೆ ಟೊಮೆಟೊ, ಆಮೇಲೆ ಈ ಏನದು ಕೊತ್ತಂಬರಿ ಹಾಕ್ಕೊಂಡು ಈ ಸುಟ್ಕೊಂಡಿರೋ ಬೇರೆ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಮಿಕ್ಸಿಯಲ್ಲಿ ಬಾರ್ ಅಂತ ಚಟ್ನಿ ಮಾಡೋಣ. ಚಟ್ನಿನ ಮಸಾಲೆನ ಮಸಾಲೆ ಅಂತ ಹೇಳೋಣ. ನಾನೇನಂತೀನಿ, ಎಲ್ಲ ಜಾರಿಂದ ಬರೋದೆಲ್ಲ ಚಟ್ನಿನೇ ಅಂತ ಹೇಳ್ತೀನಿ. ಸೊ ಇದು ಮಸಾಲೆ ಅಂತ ಹೇಳ್ಕೊಳ್ಳೋಣ. ಈ ಮಸಾಲೆಗೆ ಸ್ವಲ್ಪ ಅರ್ಧಂಬರ್ಧ ರುಬ್ಕೊಂಡ್ಮೇಲೆ ಅದಕ್ಕೆ ಒಂದು 2 ಚಮಚ ಧನಿಯಾ, ಆಮೇಲೆ ತಿರ್ಗಿ ಒಂದು ಅರ್ಧ ಚಮಚದಷ್ಟು ಇದು ಅರಿಶಿನ, ಆಮೇಲೆ ಪುದೀನ ಸ್ವಲ್ಪ ಸ್ಟಾಕ್ ಖಾಲಿಯಾಗೋಗಿತ್ತು, ಅದಕ್ಕೆ ಸ್ವಲ್ಪನೇ ಹಾಕಿದ್ದೀವಿ. ಇದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಹಸಿರು ಕಲರ್ ಜಾಸ್ತಿ ಬರ್ತದೆ, ಆಮೇಲೆ ಸ್ವಲ್ಪ ಮಿಂಟ್ ಫ್ಲೇವರಲ್ಲಿ ಮಸ್ತಾಗಿ ಸಿಗುತ್ತೆ. ನೋಡಿ ಎಲ್ಲ ಬೆಂದುಬಿಟ್ಟಿದೆ. ಇದನ್ನು 1-2 ಪೀಸು ಹಂಗೆ ಸೈಡಲ್ಲಿ ತಟ್ಟೆಗೆ ಹಾಕ್ಕೊಂಡು ಗಮತ್ ಮಾಡೋಣ. ಓಕೆ, ಮಾಡ್ತಾಯಿರಿ. ಅದು ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಸಾರೂ ರೆಡಿ ಆಗುತ್ತೆ. ಈಗ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ, ಅಂದರೆ ಮಸಾಲೆನ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಸುಟ್ಕೊಂಡು ಅದನ್ನು ಬೇಯಿಸೋಣ. ಸೊ ಇದು ಬೇಯಿಸ್ತಾ ಸ್ವಲ್ಪ ಬೆಂದಾದ್ಮೇಲೆ ಅದ್ರದ್ದು ಹಸಿರು ಹಸಿ ಇದು ಮಸಾಲೆ ಎಲ್ಲ ಅದು ಹೋದ್ಮೇಲೆ ಆಮೇಲೆ ನಾವು ಬೆಂದಿಸಿರೋ ಈ ಚಿಕನ್ನ, ಅದು ಚಿಕನ್ದು ನೀರೆಲ್ಲ ಇರುತ್ತದಲ್ಲ ಬೆಂದಿರೋದು, ಅದನ್ನು ಹಾಕೋಣ. ಚಿಕನ್ನು ಎಲ್ಲ ಬೇಗ ಬೀಳ್ತಾ ಇದೆ, ಬೇಗ ಮಾಡೋಣ ಅಂತ ಚಿಕನ್ ಸಾರು ರೆಡಿ ಆಗ್ತಾ ಬರ್ತಾಯಿದೆ. ಎಲ್ಲರಿಗೂ ಹೇಳಿ ರೆಡಿಯಾಗಿ ತಿನ್ನಿ ಅಂತ. ಬಟ್ ಇದು ನೀವು ಮಾಡಬೇಕಾದ್ರೆ ಒಂದೇನು ಗೊತ್ತಾ, ಆಚೆಯಿಂದ ಬಂದವ್ರಿಗೆ ಸ್ಮೆಲ್ಲು ಮಸ್ತಾಗಿ ಹೊಡಿತದೆ. ಏನಿವತ್ತು ಸ್ಪೆಷಲು ಅಂತ ಕೇಳ್ತಾರೆ. ಚಿಕನ್ ಸಾರು ರೆಡಿ ಇದೆ, ಬನ್ನಿ ಬಡಿಸೋಣ, ತಿನ್ನೋಣ. ಸ್ನೇಹಿತರೆ, ಇದನ್ನು ಎಲ್ಲರ ಜೊತೆನೂ ಅನುಭವಿಸ್ಬೋದು. ಇದು ತಟ್ಟೆ ಇಡ್ಲಿ ಅಲ್ಲ, ಬಟ್ ನೀವು ತಟ್ಟೆ ಇಡ್ಲಿ ಜೊತೆನೂ ತಿನ್ಬೋದು. ರೈಸು, ಗೀ ರೈಸು, ಚಪಾತಿ, ರಾಗಿ ಮುದ್ದೆಗಂತೂ ಬೆಸ್ಟ್ ಕಾಂಬಿನೇಷನು. ದೋಸೆ, ಪೂರಿ ಎಲ್ಲರ ಜೊತೆ ಎಂಜಾಯ್ ಮಾಡಿ ಸ್ನೇಹಿತರೆ, ಎಂಜಾಯ್ ಮಾಡಿ, ಮಸ್ತ್ ಮಜಾ ಮಾಡಿ. ಖುಷಿಯಾಗಿ ಇದ್ದಾಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಸೀಯಿಂಗ್.